ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಂಟಿ ಒಬ್ಬನೇ ಬಾವಿ ಹತ್ರ ಕೂತಿರ್ತಾನೆ. ಅಲ್ಲಿಗೆ ಮುಂಗ್ಸಿ ಬರ್ತಾನೆ. ಅಣ್ಣ ಏನೇ ವಿಷಯ ಇದ್ರೂ ಕೂಡ ನಮ್ಮ ಹತ್ರ ಹೇಳ್ಕೊತಿದ್ದ. ಈ ರೀತಿ ಸಪ್ಪು ಕೂತವನೇ ಅಂದರೆ ಖಂಡಿತ ಮನಸ್ಸಿಗೆ ಶಾನೆ ಹಚ್ಕೊಂಡವನೇ ಅಂತ ಅನ್ಸತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಸ್ನೇಹ ಕೂಡ ಅಲ್ಲಿಗೆ ಬರ್ತಾಳೆ. ಅಣ್ಣ ಅದಕ್ಕೆ ಬಂದರು ಅಂತ ಹೇಳ್ತಾನೆ ಮುಂಗ್ಸಿ. ಕಂಟಿ ಏನೂ ಮಾತಾಡದೆ ಮುಖ ಈ ಕಡೆ ತಿರುಗಿಸ್ಕೊಂಡಿರ್ತಾನೆ. ಆಗ ಸ್ನೇಹ, ಶ್ರೀ, ನನ್ನ ಮೇಲೆ ನಿಮಗೆ ಎಷ್ಟೇ ಕೋಪ ಇದೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ನಾನಿವಾಗ ಕ್ಷಮಿಸಿ ಅಂತ ಕೇಳಿದ್ರೂ ಕೂಡ ನೀವು ನನ್ನ ಕ್ಷಮಿಸೋ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿ ಶ್ರೀ, ನಾನು ಈ ರೀತಿ ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಅನಿಸ್ತಿದೆಯಾ? ಕಂಪ್ಲೇಂಟ್ ಕೊಟ್ಟಿದ್ದೇನೋ ನಾನೇ ನಿಜ, ಆದರೆ ಅತ್ತೆಗೆ ಈ ರೀತಿ ಆಗಬೇಕು ಅಂತ ಖಂಡಿತ ನಾನಂತೂ ಸಂಚು ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಕೂಡ ಕಂಟಿ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಆಗ ಸ್ನೇಹ, ಶ್ರೀ, ಏನಾದರೂ ಮಾತಾಡಿ ದಯವಿಟ್ಟು, ನೀವು ಈ ರೀತಿ ಸೈಲೆಂಟಾಗಿ ಇರಬೇಡಿ, ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಕಂಟಿ, ನೋಡಿ ಮಿಸ್ಸು, ನೀವು ಅದನ್ನು ಮಾಡಿದ್ರೋ ಇಲ್ವೋ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಆದರೂ ಕೂಡ ನನ್ನ ಮಾತು ಮೀರಿ ನೀವು ಪೊಲೀಸ್ ಅವರಿಗೆ ದೂರು ಕೊಟ್ಟೇ ಬಿಟ್ರಿ ಅಲ್ವಾ ಅಂತ ಕೇಳ್ತಾನೆ. ಹೌದು ಶ್ರೀ, ನನ್ನಿಂದ ತುಂಬ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನೇ ಯೋಚನೆ ಮಾಡದೆ ದುಡುಕ್ಬಿಟ್ಟೆ ಅಂತ ಹೇಳ್ತಾಳೆ. ಆಗ ಕಂಟಿ, ಮಿಸ್ಸು, ನೀವು ಈ ರೀತಿ ಮಾಡ್ತಿರೋದು ಮೊದಲನೇ ಸಲ ಅಲ್ಲ ಅಂತ ಹೇಳ್ತಾನೆ. ಆಗ ಸ್ನೇಹ, ಹೌದು ಶ್ರೀ, ನನಗೂ ಕೂಡ ಗೊತ್ತಿದೆ, ಆದರೆ ನಾನು ಯಾಕೆ ಈ ರೀತಿ ಮಾಡ್ತೀನಿ ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕಂಟಿ, ಯಾಕಂದರೆ ನಿಮಗೆ ನಮ್ಮ ಅವ್ವನ ಮೇಲೆ ದ್ವೇಷ ಇದೆ ಅದಕ್ಕೆ ಅಂತ ಹೇಳ್ತಾನೆ. ಆಗ ಸ್ನೇಹ, ಖಂಡಿತ ಇಲ್ಲ ಶ್ರೀ, ನಿಜ ಹೇಳಬೇಕು ಅಂದರೆ ಎಲ್ಲೋ ವಿಷಯದಲ್ಲಿ ನನಗೆ ಅತ್ತೆ ಮೇಲೆ ತುಂಬ ಗೌರವ ಇದೆ ಅಂತ ಹೇಳ್ತಾಳೆ. ಅವರು ಮನೆ ನಡೆಸೋ ರೀತಿ, ವಸ್ತು ಅದಕ್ಕೆ ವಿಷಯದಲ್ಲಿ ನಡ್ಕೊಂಡ ರೀತಿ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಕಂಟಿ, ನೋಡಿ ಮಿಸ್ಸು, ಪರಿಸ್ಥಿತಿ ಬದಲಾದಂಗೆ ಮನಸ್ಥಿತಿ ಕೂಡ ಬದಲಾಗಬೇಕು ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ. ಆಗ ಸ್ನೇಹ ಇದ್ದೋಳು ಕಂಟಿ ಕೈ ಹಿಡ್ಕೋತಾಳೆ. ಶ್ರೀ, ಒಂದು ನಿಮಿಷ ನನ್ನ ಮಾತು ಕೇಳಿ, ಈ ತಪ್ಪನ್ನ ಮಾಡಿದವ್ರನ್ನ ಖಂಡಿತ ಹಿಡಿದು ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳ್ತಾಳೆ. ಆಗ ಕಂಟಿ ಏನೂ ಮಾತಾಡದೆ ಕೈ ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸ್ನೇಹಗೆ ತುಂಬ ಬೇಜಾರಾಗತ್ತೆ. ಆಗ ಮುಂಗ್ಸಿ ಇದ್ದವನು, ಅತ್ತಿಗೆ, ಅಣ್ಣ ನಿಮ್ಮ ವಿಷಯದಲ್ಲಿ ಈ ಥರ ಮೊದಲನೇ ಸತಿ ನಡ್ಕೋತಿರೋದು, ಮುಂಚೆ ಯಾವತ್ತೂ ಈ ಥರ ನಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಸ್ನೇಹ ಏನೋ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ. ಈ ಕಡೆ ಮುರಳಿ ಮತ್ತು ಸುಕುಮಾರ್ ಇಬ್ಬರು ಕುಟ್ಕೊಂಡು ಮನೆಗೆ ಬರ್ತಾರೆ. ಆಗ ಕೌಸಲ್ಯ ಇದ್ದವರು, ಮುರಳಿ, ಏನೋ ಇದು, ಇಬ್ಬರು ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಮುರಳಿ ಇದ್ದವನು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಮ್ಮ, ನಾನಿವತ್ತು ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ, ಅದಕ್ಕೆ ಎರಡೇ ಪೆಗ್ ಕುಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಕೌಸಲ್ಯ, ಆ ಸಹನ ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ಲು. ಇಲ್ಲ ಅಳಿ ಅಂದರೆ ಮುರಳಿಗೆ ಬುದ್ಧಿ ಹೇಳೋದು ಬಿಟ್ಟು ನೀವು ಕೂಡ ಅವನ ಜೊತೆ ಸೇರಿ ಕುಡ್ಕೊಂಡು ಬಂದಿದ್ದೀರಲ್ಲ, ಇದು ಸರಿನಾ ಅಂತ ಕೇಳ್ತಾಳೆ. ಆಗ ಮುರಳಿ, ಭಾವ, ನೀವೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅವ್ರ ಕೆನ್ನೆಗೆ ಮುದ್ದು ಕೊಡ್ತಾನೆ. ಆಗ ಸುಕುಮಾರ್, ಹೌದು ಮುರಳಿ, ನೀನೇ ನನ್ನ ಬೆಸ್ಟ್ ತಮ್ಮ ಅಂತ ಹೇಳ್ತಾರೆ. ಆಗ ಮುರಳಿ, ನೀವು ಹೇಳಿದ್ದು ತಪ್ಪು ಭಾವ ಅಂತ ಹೇಳ್ತಾನೆ. ಆಗ ಸುಕುಮಾರ್, ಮುರಳಿ, ಬಾರಲ್ಲಿ ಕುತ್ಕೊಂಡು ಕುಡಿತಾರೆ ಗೊತ್ತಾ, ಅವರೆಲ್ಲ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ. ಆಗ ಕೌಸಲ್ಯ, ಕರ್ಮ, ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ಮೊದಲು ರೂಮ್ ಒಳಗೆ ಹೋಗಿ ಅಂತ ಬೈತಾರೆ. ಆಗ ಸುಕುಮಾರ್ ಮುರಳಿನ ರೂಮಿಗೆ ಬಿಟ್ಟು ಹಾಲ್ಗೆ ಬರ್ತಾನೆ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ಮುರಳಿ ನೋವನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದ, ಅದಕ್ಕೆ ಅವನ ಮನಸ್ಸು ಹಗುರಾಗಲಿ ಅಂತ ಬಾರಿಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ. ಆಗ ಕೌಸಲ್ಯ, ಹೋಗಲಿ ಬಿಡಿ ಅಳಿ ಆದರೆ ಇದನ್ನು ಅಭ್ಯಾಸ ಮಾಡ್ಕೋಬೇಡಿ, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಸುಕುಮಾರ್, ಅಯ್ಯೋ ಅತ್ತೆ, ಬಾರ್ ಇರೋ ಕಡೆ ನನ್ನ ತಲೆ ಎತ್ತಿಯೂ ಕೂಡ ನೋಡೋದಿಲ್ಲ, ನಾನು ಕುಡಿಯೋದೂ ಇಲ್ಲ, ಇದೆಲ್ಲ ಮಾಡಿದ್ದು ಮುರಳಿಗೋಸ್ಕರ ಅಷ್ಟೇ ಅಂತ ಹೇಳ್ತಾರೆ. ಆಗ ಕೌಸಲ್ಯ, ನೋಡಿ ಅಳಿ ಇದೇ ಪರಿಹಾರ ಅಂತ ಅವನೆಲ್ಲಿ ತಪ್ಪು ತಿಳ್ಕೊಬಿಡ್ತಾನೋ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುಕುಮಾರ್, ಅತ್ತೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ, ಅದನ್ನು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾನೆ. ಆಗ ಕೌಸಲ್ಯ, ಏನು, ಪ್ರತಿದಿನ ಅವನ ಜೊತೆ ಕುಡಿಯೋದಾ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಗಿದ್ರೂ ಸ್ವಾಮಿ ಕಾರ್ಯ ಸ್ವಕಾರ ಎರಡೂ ಆಗುತ್ತೆ ತಾನೆ ಅಂತ ಹೇಳ್ತಾರೆ. ಆಗ ಸುಕುಮಾರ್, ಅಯ್ಯೋ ಅತ್ತೆ, ನೀವೇನು ಒಳ್ಳೆ ನಾನು ಪ್ರೊಫೆಷನಲ್ ಕುಡುಕ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ, ನಿಮಗೆ ವಿನೂತನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇದೇ ತಾನೆ ಅಂತ ಕೇಳ್ತಾನೆ. ಆಗ ಕೌಸಲ್ಯ,
ಹೌದು ಅಳಿಯಂದ್ರೆ. ಯಾಕೆ ಅಂದರೆ ವಿನುತಾ ಕೂಡ ನನ್ನ ಮಗನಷ್ಟೇ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಮತ್ತು ನಮ್ಮ ಮುರಳಿ ತರೋ ಅಷ್ಟೇ ಸಂಬಳನೂ ಅವಳು ತಗೊಂಡು ಬರ್ತಾಳೆ. ವಿನುತಾ ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದೇನೋ ಆಸೆ ನನಗಿದೆ. ಆದರೆ ಇದಕ್ಕೆಲ್ಲ ಮುರಳಿ ಒಪ್ಪಬೇಕಲ್ಲ ಅಳಿಯಂದ್ರೆ ಅಂತ ಹೇಳಿ ಕೇಳ್ತಾಳೆ. ಆಗ ಸುಕುಮಾರ್, ಅತ್ತೆ ಖಂಡಿತ ಮುರಳಿ ಒಪ್ಪೇ ಒಪ್ತಾನೆ. ಈಗಾಗಲೇ ನಾನು ಈ ವಿಷಯದ ಬಗ್ಗೆ ಅವನ ಹತ್ರ ಹೇಳಿದ್ದೀನಿ. ನೀವು ಕೂಡ ನಾಳೆ ಇದ್ರ ಬಗ್ಗೆ ಅವನ ಹತ್ರ ಮಾತಾಡಿ. ಅವಾಗ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನಿಮಗೆ ಕೂಡ ಅರ್ಥ ಆಗತ್ತೆ ಅಂತ ಹಾಗೆ ಕೌಸಲ್ಯ ಇದ್ದವರು ಏನೋ ಹೇಳಕ್ಕೆ ಹೋಗಿ ನಾಳೆ ಬೆಳಿಗ್ಗೆ ಅಂತ ಹೇಳಿ ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರೆ. ಆಗ ಸುಕುಮಾರ್ ಇದ್ದವರು ನಾಳೆ ಬೆಳಗ್ಗೆನೂ ಬಾರಿಗೆ ಕರ್ಕೊಂಡು ಹೋಗ್ಲಾ ಅಂತ ಹೇಳಿ ಕೇಳ್ತಾರೆ. ಆಗ ಕೌಸಲ್ಯ ದುರ್ಗುಟ್ಕೊಂಡು ಅವರನ್ನೇ ನೋಡ್ತಾರೆ. ನಾಳೆ ಬೆಳಿಗ್ಗೆ ಅವನ ಹತ್ರ ಈ ವಿಷಯದ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ದು ಅಂತ ಹೇಳಿ ಕೌಸಲ್ಯ ಹೇಳ್ತಾರೆ. ಆಗ ಸುಕುಮಾರ್ ಹೋಗಿ ಮಲ್ಕೋತಾರೆ. ಕೌಸಲ್ಯ ತುಂಬಾ ಖುಷಿಯಾಗಿರ್ತಾರೆ. ಈ ಕಡೆ ಪುರ್ಸಿ ಮತ್ತು ಕಾಳಿ ಇಬ್ಬರು ಪೇಪರ್ ಓದ್ತಾ ಕೂತ್ಕೊಂಡಿರ್ತಾರೆ. ಅವ್ವ ಟೀ ಕೊಡು ಅಂತ ಹೇಳಿ ಪುರ್ಸಿ ಕೇಳ್ದವಾಗ ರಾಜೇಶ್ವರಿ ಪಾಯಸ ತೊಗೊಂಡು ಬರ್ತಾರೆ. ಆಗ ಪುರ್ಸಿದನು, ಅವ್ವ ಏನಿದು ನಾನು ಕೇಳಿದ್ದು ಟೀನ, ನೀನೇನು ಪಾಯಸ ತೊಗೊಂಡು ಬಂದಿದ್ದೀಯಲ್ಲ ಅಂತ ಹೇಳಿ ಕೇಳ್ತಾರೆ. ಒಂದು ಸಿಹಿ ಸುದ್ದಿ ಐತೆ ಕಣ್ಲ, ನಮ್ಮ ಕಾಳಿ ಏನಾದರೂ ಒಪ್ಕೊಬಿಟ್ರೆ ಒಂದು ಚಿರೋಟಿ ಊಟನೇ ಹಾಕ್ಸ್ಬೋದು ಅಂತ ಹೇಳಿ ರಾಜೇಶ್ವರಿ ಹೇಳ್ತಾಳೆ. ಅಕ್ಕೋ ಮೊದಲು ಏನು ವಿಷಯ ಅಂತ ಹೇಳಿ ಹೇಳು, ಆಮೇಲೆ ಅದು ಸಿಹಿನೋ ಕಹಿನೋ ಅಂತ ಹೇಳಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಕಾಳಿ ಹೇಳ್ತಾನೆ. ಆಗ ರಾಜೇಶ್ವರಿ ಇದ್ದವರು ವಿಷಯ ಐತೆ, ಆ ಸಹನ ಇದ್ದಾಳಲ್ಲ ಅವಳು ಮೇಸ್ಟ್ರಿಗೆ ಸೋಡಾ ಚೀಟಿ ಕೊಟ್ಬಿಟ್ಟವಳಂತೆ ಅಂತ ಹೇಳಿ ಹೇಳ್ತಾಳೆ. ಆಗ ಕಾಳಿ ಇದ್ದನು, ಅಕ್ಕ ಏನು ಮಾತಾಡ್ತಿದೀಯಾ ಅಂತ ಹೇಳಿ ಇಬ್ಬರಿಗೂ ಶಾಕ್ ಆಗತ್ತೆ. ನಿನ್ನ ಜೊತೆ ನನಗೆ ಸಂಸಾರ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳಿ ಒಂದು ವಿಚ್ಛೇದನ ಪತ್ರ ಕೊಟ್ಟು ಕಳ್ಸವಳಂತೆ ಅಂತ ಹೇಳಿ ರಾಜೇಶ್ವರಿ ಹೇಳ್ಕೊಂಡು ನಗ್ತಾ ಇರ್ತಾಳೆ. ಆಗ ಪುರ್ಸಿಗೆ ತುಂಬಾ ಕೋಪ ಬರುತ್ತೆ. ಪುರ್ಸಿ ಇದನ್ನು, ಅವ್ವ ನಿನಗಿದು ಖುಷಿ ವಿಷಯನ ಅಂತ ಹೇಳಿ ಕೇಳ್ತಾನೆ. ಯಾಕಾಗಬಾರ್ದು, ಆನಂದ್ ಸೌತಿ ದಿನ ಕೊರಗ್ತಾ ಇದ್ರೆ ನನಗದು ದಿನ ಖುಷಿ ವಿಷಯನೇ. ದಿನ ನಮ್ಮನೇಲಿ ಹಬ್ಬದೂಟನೇ ಮಾಡಬೇಕು ಅನ್ಸತ್ತೆ ಅಂತ ಹೇಳಿ ಹೇಳ್ತಾಳೆ. ಅದರಲ್ಲೂ ನಾನು ಮಾಡಬೇಕಾಗಿರೋ ಕೆಲಸನ ಅವಳೇ ಮಾಡಿ ಮುಗಿಸವಳೆ ಅಂತ ಹೇಳಿ ರಾಜೇಶ್ವರಿ ಹೇಳ್ತಾ ಖುಷಿಯಾಗಿ ನಗ್ತಾ ಇರ್ತಾಳೆ. ಆಗ ಕಾಳಿ ಇದ್ದವನು, ನೀನು ಮಾಡ್ತಿರೋದು ಸರಿ ಇಲ್ಲ ಅಕ್ಕ ಅಂತ ಹೇಳಿ ಹೇಳ್ತಾನೆ. ಈ ಕಡೆ ಬಂಗಾರಮ್ಮ ಮತ್ತೆ ಮಾದೇಗೌಡರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಕೋದಂಡ ಬರ್ತಾನೆ. ಅಮ್ಮ, ನೀವು ಜೈಲಲ್ಲಿ ಇದ್ದಾಗ ಯಾವ ಪಕ್ಷದ ವ್ಯಕ್ತಿಗಳು ಕೂಡ ನಿಮ್ಮನ್ನ ಮಾತಾಡ್ಸೋಕೆ ಬರಲೇ ಇಲ್ಲ, ನೋಡೋಕ್ಕೂ ಬರಲೇ ಇಲ್ಲ. ಎಲ್ಲರೂ ಅಂತಿದ್ರು ನೀವೇ ಒಂದು ಹೊಸ ಪಕ್ಷ ಕಟ್ಕೋಬೋದು ಅಂತ ಹೇಳಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ರಾಧಾ ಕೂಡ ಅಲ್ಲಿಗೆ ಬರ್ತಾಳೆ. ಹೌದು ಅತ್ತೆ, ನೀವು ಯಾಕೆ ಹೊಸ ಪಕ್ಷನ ಕಟ್ಟಬಾರ್ದು, ಎಲ್ಲಿದು ಹೊಸದಾಗೆ ಸ್ಟಾರ್ಟ್ ಮಾಡೋಣ, ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಅಂತ ಹೇಳಿ ಹೇಳ್ತಾಳೆ. ಇವತ್ತು ನಾನೇ ರಂಗೋಲಿ ಹಾಕಿದ್ದೀನಿ, ಇವನ್ ನನ್ನ ಮನೆ ಜವಾಬ್ದಾರಿ ಅಲ್ಲ, ಇನ್ನು ಮುಂದೆ ನಾನೇ ನೋಡ್ಕೋತೀನಿ ಅಂತ ಹೇಳಿ ರಾಧಾ ಹೇಳ್ತಾಳೆ. ಆಗ ಬಂಗಾರಮ್ಮ ಇದ್ದರು, ನನಗೆ ಗೊತ್ತು ರಾಧಾ, ನಾನು ಜೈಲಲ್ಲಿದ್ದವಾಗ ನೀನು ಶಾನೆ ಕಷ್ಟಪಟ್ಟಿದ್ದೀಯ ಅಂತ ಹೇಳಿಬಿಟ್ಟು ಮನೆಯವ್ರು ಆಗದೇ ಇದ್ರೂ ನಿನಗೆ ಸಿಗಬೇಕಾದ ಸ್ಥಾನಮಾನ ಸಿಗದೇ ಇದ್ರೂ ಕೂಡ ನೀನು ಈ ಮನೆಯವ್ರಿಗಾಗಿ ನಿನ್ನ ಮನಸ್ಸು ಯಾವತ್ತೂ ಮಿಡಿಯತ್ತಲ್ಲ, ಅಂತ ಒಳ್ಳೆ ಮನಸ್ಸಿರೋ ನಿನಗೆ ಒಳ್ಳೆಯದೇ ಆಗಬೇಕು ಅಂತ ಹೇಳಿ ಹೇಳ್ತಾಳೆ ಬಂಗಾರಮ್ಮ ರಾಧಂಗೆ. ಬಂಗಾರಮ್ಮ ಮತ್ತೆ ಹೇಳ್ತಾರೆ, ಅಂದರೂ ನನಗೆ ತುಂಬ ಸಂಕಟ ಆಗ್ತಿದೆ ನೀನು ನೋಡಿ ಅಂತ ಹೇಳಿ ಹೇಳ್ತಾರೆ. ಆಗ ರಾಧಾ, ಯಾಕತ್ತೆ ಸಂಕಟ ಆಗಬೇಕು, ಈ ಮನೆಗೋಸ್ಕರ ಮನೇಲಿರೋ ಜನರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ರಾಧಾ. ಅದೇ ಟೈಮ್ಗೆ ಸ್ನೇಹ ಕೂಡ ಅಲ್ಲಿಗೆ ಬರ್ತಾಳೆ. ಅತ್ತೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೇಳ್ದವಾಗ ರಾಧಾ ಇದ್ದವಳು, ಅಲ್ಲ ಸ್ನೇಹ, ಇನ್ನೂ ಏನು ಮಾತಾಡೋದಿದೆ, ಅಷ್ಟಕ್ಕೂ ನೀನು ಈ ಮನೇಲಿ ಇರೋದೇ ಅತ್ತೆಗೆ ಇಷ್ಟ ಇಲ್ಲ, ಇನ್ನೂ ಮಾತಾಡಬೇಕು ಅಂತ ಇದೆಯಲ್ಲ ನೀನು ಅಂತ ಹೇಳಿ ಹೇಳ್ತಾರೆ. ಆಗ ಬಂಗಾರಮ್ಮ ಇದ್ದವರು ಸ್ನೇಹನ ಮುಖ ಕೂಡ ನೋಡ್ತಾ ಇರೋದಿಲ್ಲ. ಆಗ ಸ್ನೇಹಂಗೆ ತುಂಬ ಕೋಪ ಬರುತ್ತೆ. ನಾನು ನಿನ್ನ ಜೊತೆ ಮಾತಾಡ್ತಾ ಇಲ್ಲ, ನಾನು ಅತ್ತೆ ಜೊತೆ ಮಾತಾಡ್ತಿರೋದು ಅಂತ ಹೇಳಿ ಹೇಳ್ತಾಳೆ. ಆಗ ಬಂಗಾರಮ್ಮನವರು ಅವಳು ಹೇಳ್ತಿರೋದು ಸರಿಯಾಗೇ ಇದೆ ಅಂತ ಹೇಳಿ ರಾಧನ್ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಬಂಗಾರಮ್ಮನವರು ಹೇಳ್ತಾರೆ, ರೀ, ನಿಮಗೆ ರಾಧಾ ಮಾತ್ರೆ ಕೊಡ್ತಾಳೆ ತಗೊಳ್ಳಿ ಅಂತ ಹೇಳಿ ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡೋಕ್ಕೆ ರೆಡಿ ಆಗ್ತಾರೆ. ಆಗ ಸ್ನೇಹ ಇದ್ದವಳು ಬಂಗಾರಮ್ಮನ ಕಾಲು ಹಿಡ್ಕೋತಾಳೆ. ಅತ್ತೆ ಪ್ಲೀಸ್, ನಾನು ಮಾತಾಡೋದನ್ನ ಕೇಳಿ, ನಾನು ಮಾಡಿದ್ದು ತಪ್ಪು, ನಾನು ದುಡುಕ್ಬಿಟ್ಟೆ, ಯಾರಿಗೋ ನ್ಯಾಯ ಕೊಡ್ಸೋಕೆ ಹೋಗಿ ನಿಮ್ಮ ಮೇಲೆ ಹೀಗೆ ಮಾಡಿಬಿಟ್ಟೆ, ದುಡುಕ್ಬಿಟ್ಟೆ, ನಿಮಗೆ ಮೋಸ ಮಾಡಿಬಿಟ್ಟೆ, ನಿಮಗೆ ಅವಮಾನ ಮಾಡಿಬಿಟ್ಟೆ ಅಂತ ಹೇಳಿ ಕಾಲು ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಆಗ ಬಂಗಾರಮ್ಮ ಎದ್ದೇಳು ಮೇಲೆ ಅಂತ ಹೇಳಿ ಹೇಳ್ತಾರೆ. ಸ್ನೇಹ ಅಂದ್ರೂ ಅಳ್ತಾನೆ ನಿಂತ್ಕೊಂಡಿರ್ತಾಳೆ. ಆಗ ಬಂಗಾರಮ್ಮನವರು ಎದ್ದೇಳು ಅಂತ ಹೇಳಿ ಮತ್ತೆ ಹೇಳ್ತಾರೆ, ನೀವು ನನ್ನ ಕ್ಷಮಿಸ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಅತ್ತೆ, ಆದರೆ ನಾನು ಮಾಡಿದ್ದು ತಪ್ಪು, ನಾನು ಇವಾಗ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿಲ್ಲ ಅಂತ ಹೇಳಿದರೆ ನಾನಿನ್ನೂ ಮಾಡಿದ್ದು ದೊಡ್ಡ ತಪ್ಪಾಗತ್ತೆ ಅಂತ ಹೇಳಿ ಸ್ನೇಹ ಅಳ್ತಾನೆ ಇರ್ತಾಳೆ. ಎದ್ದೇಳು ಮೇಲೆ ಅಂತ ಹೇಳಿ ಬಂಗಾರಮ್ಮ ಮತ್ತೆ ಹೇಳ್ತಾರೆ. ಆಗ ಸ್ನೇಹ ಎದ್ದು ನಿಂತ್ಕೋತಾಳೆ.
ರಾಧಾ ಇದ್ದಳು. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಬಂದು ಅತ್ತೆ ಕಾಲು ಹಿಡ್ಕೊಂಡ್ರೆ ಅವ್ರು ನಿನ್ನ ಕ್ಷಮಿಸ್ಬಿಡ್ತಾರಂತ ಮಾಡಿದೀಯಾ? ಅಷ್ಟಕ್ಕೂ ನಿನಗೆ ಗೊತ್ತಿದೆಯಾ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅಂತ ಹೇಳಿ, ಎಷ್ಟು ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ? ನನಗೆ ಮತ್ತು ಕಂಟಿ ಮಾವಂಗೆ ಇಬ್ಬರಿಗೇ ಗೊತ್ತು ಅವರಿಗೆ ಎಷ್ಟು ನೋವಾಗಿದೆ ಅಂತ ಹೇಳಿ ಅಂತ ರಾಧಾ ಹೇಳ್ತಾಳೆ. ಆಗ ಸ್ನೇಹ, ನನ್ನ ಮಾತನ್ನು ಒಂದು ನಿಮಿಷ ಕೇಳಿ ಅತ್ತೆ. ನನಗೆ ಗೊತ್ತು ನಾನು ನಿಮ್ಮನ್ನ ಅತ್ತೆ ಅಂತ ಕರೆಯೋದು, ಈ ಮನೇಲಿರೋದು ನಿಮಗಿಷ್ಟ ಇಲ್ಲ ಅಂತ. ನಾನು ಹಳೆ ಸ್ನೇಹ ಆಗಿದ್ರೆ ನೀವು ಹೇಳೋದಕ್ಕೂ ಮುಂಚೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಆದರೆ ನನಗಿವಾಗ ಅರ್ಥ ಆಗಿದೆ, ದುಡುಕಿ ಯಾವುದಕ್ಕೂ ನಿರ್ಧಾರ ತಗೋಬಾರ್ದು ಅಂತ ಹೇಳಿ. ಬಟ್ ಏನು ಮಾಡೋದು, ನಾನು ಬೆಳೆದು ಬಂದ ರೀತಿ, ಗೋಪಾಲ ನಮ್ಮ ಅವ್ವನ್ನ ಬಿಟ್ಟೋದಾಗ ಊರವರೆಲ್ಲ ಸೇರಿಕೊಂಡು ಅವನ್ನ ತಡೆದಿದ್ರೆ ಅವ್ನು ಇನ್ನೊಂದು ಮದುವೆ ಆಗ್ತಾ ಇರಲಿಲ್ಲ, ನಮ್ಮ ಅವ್ವನ ಜೊತೆ ಖುಷಿಯಾಗಿ ಇರ್ತಿದ್ದ ಅಂತ ಹೇಳಿ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದು ನನಗೆ ಎಲ್ಲರೂ ಅನ್ಯಾಯ ಆದರೆ ಅದನ್ನು ಸರಿಪಡಿಸೋದು ಮಾತ್ರ ತಲೆಯಲ್ಲಿರತ್ತೆ ಅಂತ ಸ್ನೇಹ ಕೈ ಮುಗಿದು ಕೇಳ್ತಾಳೆ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ. ಈ ಥರ ನನಗೆ ಅಳ್ದು ತೂಗಿ ನ್ಯಾಯ ಕೊಡೋದಕ್ಕೆ ಬರೋದಿಲ್ಲ, ಇವಾಗ ನನಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ಸ್ನೇಹ ಹಾಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾಳೆ. ಸ್ನೇಹ ತುಂಬಾನೇ ಅಳ್ತಾ ಇರ್ತಾಳೆ. ಬಂಗಾರಮ್ಮನವರಿಗೂ ತುಂಬ ಬೇಜಾರಾಗುತ್ತೆ. ಅವರು ಏನೋ ಹೇಳಬೇಕು ಅಂತ ಹೇಳಿ ಬಾಯಿ ತೆಗಿಯೋ ಅಷ್ಟರಲ್ಲಿ ರಾಧಾ ಇದ್ದಳು. ಆಹಾ ಸ್ನೇಹ, ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡೋದು ಕಲ್ತ್ಬಿಟ್ಟಿದೀಯಾ. ಕ್ಷಮಿಸಿ ಅತ್ತೆ, ನಾನು ಈ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಬಾರ್ದು. ಆದರೆ ಏನು ಮಾಡೋದು, ನಿಮ್ಮನ್ನ ಜೈಲಿಗೆ ಕಳಿಸ್ದವ್ರ ಮೇಲೆ ಅವ್ರು ಏನು ಮಾಡಿದ್ರು ನನಗೆ ನಾಟಕ ಅಂತಲೇ ಅನಿಸುತ್ತೆ ಅಂತ ಹೇಳಿ ರಾಧಾ ಹೇಳ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಕಂಟಿ ಕೂಡ ಬರ್ತಾನೆ. ರಾಧಾ, ನನ್ನ ಮಿಸ್ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಅವ್ರು ತಪ್ಪಿಲ್ಲ ಅಂತ ಹೇಳಿದರೆ ಅವರು ಕ್ಷಮೆ ಯಾವತ್ತೂ ಕೇಳೋರಲ್ಲ. ಅಷ್ಟಕ್ಕೂ ಬಂಗಾರಮ್ಮನವ್ರ ಮಾತು ಹೇಗೆ ಕಡ್ಡಿ ತುಂಡಾದಂಗೆ ಅಂತ ಹೇಳಿ ಹೇಳ್ತಾರೋ ನನ್ನ ಮಿಸ್ ಕೂಡ. ಅವರಿಗೆ ಒಂದು ಚೂರು ಆ ಮಾತು ಆ ಕಡೆ ಈ ಕಡೆ ಆದರೂ ಇಷ್ಟ ಆಗೋದಿಲ್ಲ. ಅಂಥದ್ರಲ್ಲಿ ಅವ್ರು ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾರೆ ಅಂತ ಹೇಳಿದರೆ, ಈ ಮನೆ ಬಿಟ್ಟು ಹೋಗು ಅಂತ ನೀವೇ ಹೇಳಿದ್ರು ಕೂಡ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಅವ್ರು ಮಾಡಿದ ತಪ್ಪು ಅರ್ಥ ಆಗಿದೆ ಅಂತ ತಾನೆ. ಅವ್ವ, ನೀನೇ ಯೋಚನೆ ಮಾಡು. ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ನಿರ್ಧಾರ ತಗೋಬೇಡ. ಅಷ್ಟಕ್ಕೂ ನೀನು ಹೇಳಿದ್ದೆ ಅಲ್ವಾ, ಈ ಮನೆಗೆ ಅವಳನ್ನ ಕರ್ಕೊಬಂದವರೇ ನಿರ್ಧಾರ ಮಾಡಬೇಕು, ಈ ಮನೆ ಬಿಟ್ಟು ಹೋಗ್ತಾಳೋ ಇರ್ತಾಳೋ ಅಂತ ಹೇಳಿ. ನಾನಿವಾಗ ನಿರ್ಧಾರ ಮಾಡ್ತಿದ್ದೀನಿ. ಅವರು ನನ್ನ ಹೆಂಡತಿ, ನಾನು ಇದ್ದ ಕಡೆನೇ ಅವ್ರು ಇರಬೇಕು. ಅವರು ಈ ಮನೆ ಬಿಟ್ಟು ನನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳಿ ಕಂಟಿ ಹೇಳ್ತಾನೆ. ನಿಂಗೆ ಈಗಲೂ ಅನಿಸ್ತಿದ್ಯಾ ಅವ್ವ, ಮೆಸ್ಸು ನಿನ್ನ ಬಗ್ಗೆ ಈ ಥರ ಎಲ್ಲ ದೂರು ಕೊಡ್ತಾರೆ, ಈ ಥರ ಎಲ್ಲ ನಿನ್ನ ಬೆನ್ನ ಹಿಂದೆ ಸಂಚು ಮಾಡ್ತಾರೆ ಅಂತ ಹೇಳಿ? ನಿನ್ನ ಮಾತು 100 ಕೋಟಿಗೆ ಸಮ. ಹೇಳವ್ವ ನೀನು, ನಿನ್ನ ಮಾತಂದ್ರೇ ನನಗೆ ವೇದವಾಕ್ಯ, ನೀನು ಹೇಗೆ ಹೇಳ್ತೀಯೋ ಹಾಗೆ ಅಂತ ಹೇಳಿ ಕಂಟಿ ಹೇಳ್ತಾರೆ. ಅವ್ವ, ನಿನಗೆ ಅನಿಸ್ತಾ ಇತ್ತಾ ಮೆಸ್ಸು ನಿನ್ನ ಹಿಂದೆ ಈ ಥರ ಎಲ್ಲ ಸಂಚು ಮಾಡ್ತಾರೆ ಅಂತ ಹೇಳಿ ಕಂಟಿ ಕೇಳ್ತಾನೆ. ಆಗ ಬಂಗಾರಮ್ಮನವರು, ಇವಳು ಮಾಡಿಲ್ಲ ಅಂತ ಹೇಳಿದರೆ ಮತ್ತಾರು ಮಾಡಿರ್ತಾರೆ, ಹಾಗಾದರೆ ಹೋಗಲಿ, ಇವಳು ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ಮಾಡಿದವ್ರು ಯಾರು ಅಂತ ಹೇಳಿ ಇವಳು ತಂದು ನನ್ನ ಕಣ್ಮುಂದೆ ನಿಲ್ಲಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ರಾಧಾ ಇದ್ದಳು. ಅತ್ತೆ, ನೀವು ಹಾಗಾದರೆ ಸ್ನೇಹನ ಕ್ಷಮಿಸ್ಬಿಟ್ರಾ? ನೀವು ಯಾಕೋ ದುಡುಕ್ತಿದ್ದೀರಾ ಅನಿಸ್ತಿಲ್ವಾ ಅತ್ತೆ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ರಾಧಾ, ನಮ್ಮ ಪಂಚಾಯಿತಿ ಪ್ರಕಾರ ಯಾರಿಗೇ ಆದ್ರೂ ಒಂದು ಕೊನೆ ಅವಕಾಶ ಕೊಡಲೇಬೇಕು. ಹಾಗೆ ನಾನು ಪಂಚಾಯಿತಿಯ ಪ್ರಕಾರನೇ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಆಗ ರಾಧಂಗೆ ತುಂಬ ಕೋಪ ಬರುತ್ತೆ. ಕಂಟಿಗೆ ಮತ್ತು ಸ್ನೇಹಂಗೆ ತುಂಬ ಖುಷಿ ಆಗುತ್ತೆ. ಆಗ ಸ್ನೇಹ ಇದ್ದವಳು, ಅತ್ತೆ ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು, ಈ ತಪ್ಪನ್ನ ಯಾರು ಮಾಡಿದಾರೋ ಅವ್ರ ತಂದು ನಿಮ್ಮ ಕಣ್ಣು ಮುಂದೆ ನಿಲ್ಲಿಸ್ತೀನಿ. ಈ ಮನೆಗೆ ತಕ್ಕ ಸೊಸೆ ಸ್ನೇಹ ಅಂತ ಹೇಳಬೇಕು, ಹಾಗೆ ನಾನು ನಡ್ಕೋತೀನಿ ಅಂತ ಹೇಳಿ ಹೇಳ್ತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.